ನಡೆಸಲೇಬೇಕು ನಡೆಸಲೇಬೇಕು ಮರು ಪರೀಕ್ಷೆ ನಡೆಸಲೇಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ವಿದ್ಯಾರ್ಥಿಗಳು ಕೇಳಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ವಿದ್ಯಾರ್ಥಿಗಳು ಕೇಳಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ನಾಲಾಯಕ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಏನು ಈಗಾಗಲೇ ಮೇ 5ರಂದು ಒಂದು ನೀಟ್ ಪರೀಕ್ಷೆ ವೈದ್ಯಕೀಯ ಒಂದು ಪ್ರವೇಶ ಮುಂದಿನ ಶಿಕ್ಷಣ ಹಂತದಲ್ಲಿ ಒಂದು ವೈದ್ಯಕೀಯ ನೀಟ್ ಪರೀಕ್ಷೆ ಬಹಳ ಮಹತ್ವವಾದದ್ದು. ಆ ಒಂದು ಪರೀಕ್ಷೆಯಲ್ಲಿ ಕಲಿತಂಥ ಭಾಳಷ್ಟು ಓದಿದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಯಾಕಂತಂದರೆ ಅಲ್ಲಿ ಸೆಕೆಂಡ್ PU ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಓದಿದಂಥ ಹುಡುಗರಿಗೆ ಅನ್ಯಾಯ ಆಗಿದೆ. ಹೀಗಾಗಿ ಒಂದು ಕೇಂದ್ರ ಸರ್ಕಾರ ಭಾಳಷ್ಟು ವಿದ್ಯಾರ್ಥಿಗಳ ಬಾಳಲ್ಲಿ ಆಟ ಆಡ್ತಾ ಇದೆ. ಹೀಗಾಗಿ ಯಾವುದೇ ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಳ್ಬಾರ್ದು. ಆದರೆ ಕೂಡ ಈ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಚಿವರು ಇದನ್ನು ಆದಷ್ಟು ಗಮನಿಸಿ ಈ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಯಾಕಂತಂದರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದ್ರಿಂದ ಭಾಳಷ್ಟು ಓದತಕ್ಕಂಥ ಹುಡುಗರಿಗೆ ಅನ್ಯಾಯ ಆಗ್ತಿದೆ. ಹೀಗಾಗಿ ಆ ಹುಡುಗರಿಗೆ ಅನ್ಯಾಯ ಆಗಬಾರ್ದು ಅಂತಂದ್ರೆ ಇದನ್ನು ಮರುಪರೀಕ್ಷೆ ನಡೆಸಿ ಅನ್ಯಾಯ ಆದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಬರಮಕುರ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಅಧ್ಯಕ್ಷರು.